ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕಿಂಗ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ತುಂಬ ಸಾಫ್ಟ್ ಆಗಿರುವಂತಹ ಚಪಾತಿನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಾಫ್ಟ್ ಆಗಿ ಬರಬೇಕು ಅಂದರೆ ಅದಕ್ಕೆ ಯಾವ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಒಂದು ಬೌಲ್ನಷ್ಟು ಮನೆಯಲ್ಲಿ ಬಿಡಿಸಿರುವಂತಹ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ನೀವು ಶಾಪಲ್ಲಿದಾದರೂ ತಗೊಳ್ಬಹುದು. ಇವಾಗ ಇದಕ್ಕೆ ನಾನು ಒಂದು ಅಗಲವಾದಂತಹ ಪಾತ್ರೆ ತಗೊಂಡು ಅದಕ್ಕೆ ತಗೊಂಡಿರುವಂತಹ ಗೋಧಿ ಹಿಟ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ 1-2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಮತ್ತು ಅಡುಗೆ ಎಣ್ಣೆ ಎರಡು ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಆನಂತರ ಇದಕ್ಕೆ ಒಂದು ಸೀಕ್ರೆಟ್ ಪದಾರ್ಥನ ಸೇರಿಸ್ತೀನಿ. ಅದು ಯಾವುದು ಅಲ್ಲ, ಕಾಯಿಸಿ ಆರಿಸಿರುವಂತಹ ಹಾಲು. ಅರ್ಧ ಲೋಟ, ಟೀ ಕುಡಿಯೋ ಲೋಟದಲ್ಲಿ ಒಂದು ಅರ್ಧ ಲೋಟ ಕಾಯಿಸಿ ಆರಿಸಿರುವಂತಹ ಹಾಲನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ಹಾಗೇ ಕಲಿಸ್ಕೊಳ್ಬೇಕು. ಸ್ವಲ್ಪ ಹೊತ್ತು ಕಲಿಸಿದ ನಂತರ ಅದನ್ನು ಆಮೇಲೆ ನೀವು ಚಪಾತಿ ಹಿಟ್ಟನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ತೀರೋ ಅದೇ ಥರನೇ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಒಟ್ಟಿಗೆ ನೀರನ್ನು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ನೀವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀರೋ ಅಷ್ಟು ಸಾಫ್ಟಾಗಿ ಮತ್ತು ಟೇಸ್ಟಿಯಾಗಿ ಚಪಾತಿ ಸಿದ್ಧ ಆಗುತ್ತೆ. ನೋಡಿ, ಇವಾಗ ನಾನು ಕಂಪ್ಲೀಟಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಈ ಥರ ಸಾಫ್ಟಾಗಿ ನೋಡಿದ್ರೆ ಶೈನಿಂಗ್ ಆಗಿ ಕಾಣಿಸ್ಕೊಳ್ಬೇಕು. ಅಷ್ಟೊಂದು ಚೆನ್ನಾಗಿ ಹಿಟ್ಟನ್ನು ರೆಡಿ ಮಾಡಿ ಒಂದು 15 to 20 ಮಿನಿಟ್ಸ್ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡಬೇಕಾಗುತ್ತೆ. ನೋಡಿ, ಇವಾಗ ಒಂದು 20 ನಿಮಿಷ ಆಗಿದೆ. ನಾನು ಓಪನ್ ಮಾಡಿಬಿಟ್ಟು ಒಂದು ಸರಿ ಚಪಾತಿ ಮಾಡೋಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಕೈಯಲ್ಲಿ ಉರುಳೆನ ರೆಡಿ ಮಾಡಿಕೊಂಡು, ಇದು ನಮ್ಮ ಸೈಡು ತಗಡು ಅಂತ ಹೇಳ್ತಾರೆ, ಅದರ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಮಾಡಿಟ್ಕೊಂಡಿರುವಂತಹ ಉಳ್ಳೆನ ಒಂದು ಪೂರಿ ಥರ ಇದನ್ನು ಮೊದಲಿಗೆ ಲಟ್ಟಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ಒಂದು ಪೂರಿ ಸೈಜಲ್ಲಿ ಲಟ್ಟಿಸ್ಕೊಂಡು ಒಂದು ಸೈಡ್ ಇದಕ್ಕೆ ಹಿಟ್ಟನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಆನಂತರ ಮತ್ತೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಒಂದು ಫೋಲ್ಡ್ ಮಾಡಿ ಆ ಸೈಡು ಕೂಡ ಮತ್ತೆ ಹಿಟ್ಟನ್ನು ಹಚ್ಕೊಳ್ತೀನಿ. ನೆನಪಿರಲಿ, ಹಿಟ್ಟು ಗೋಧಿ ಹಿಟ್ಟಿಂದಾದರೂ ಹಚ್ಕೊಳ್ಳಿ ಅಥವಾ ಹುರಿಗಡಲೆ ಹಿಟ್ಟನ್ನಾದರೂ ಬಳಸ್ಕೊಳ್ಬಹುದು. ಇವಾಗ ಇದು ಟ್ರೈಯಾಂಗಲ್ ಶೇಪ್ ಇರೋದನ್ನು ನಾನು ರೌಂಡ್ ಚಪಾತಿ ಶೇಪ್ಗೆ ಬರಬೇಕು ಆ ರೀತಿ ಹೇಗೆ ಇದನ್ನು ಲಟ್ಟಿಸ್ಕೊಳ್ಳೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಎರಡು ಸೈಡು ಎಣ್ಣೆನ ಹಚ್ಕೊಂಡು ಈ ರೀತಿ ನಿಧಾನವಾಗಿ ಟ್ರೈಯಾಂಗಲ್ ಶೇಪ್ ಇರುವಂತಹ ಚಪಾತಿ ನಾವು ಫೋಲ್ಡ್ ಮಾಡಿರ್ತೀವಲ್ವ ಅದನ್ನು ರೌಂಡ್ ಶೇಪ್ ಬರೋ ಹಾಗೆ ನೀವೇ ಈ ಥರ ತಿರುಗಿಸ್ತಾ ನೀವು ನಾರ್ಮಲ್ ಚಪಾತಿ ಯಾವ ರೀತಿ ಅರಿತೀರೋ ಅದೇ ಥರ ಇದನ್ನು ಕೂಡ ರೆಡಿ ಮಾಡ್ಕೊಳ್ಳಿ. ನೋಡಿ, ಎಷ್ಟೊಂದು ಚೆನ್ನಾಗಿ ಚಪಾತಿ ಸಿದ್ಧ ಆಗಿದೆ. ಅದೇ ರೀತಿ ಪಕ್ಕದಲ್ಲಿ ನಾನು ಗ್ಯಾಸ್ ಸ್ಟವ್ ಮೇಲೆ ಚಪಾತಿ ತವೆನ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಅದಕ್ಕೆ ಎಣ್ಣೆನ ಅಪ್ಲೈ ಮಾಡಿ ಚಪಾತಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಚಪಾತಿನ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡಿದ್ರಲ್ಲ, ನಿಮಗೂ ಕೂಡ ಇದು ತುಂಬ ಸುಲಭ ಅಂತ ಅನಿಸಿದೆ ಅಂದ್ಕೊಳ್ತೀನಿ. ಇದು ಮೇಲ್ಗಡೆ ಹಸಿ ಎಲ್ಲ ಹೋದ್ಮೇಲೆ ಚಪಾತಿನ ಉಲ್ಟಾ ಮಾಡ್ಕೊಳ್ಳಿ. ನೋಡಿ, ಚಪಾತಿ ಚೆನ್ನಾಗಿ ಬೇಯಿಸೋ ಅಷ್ಟರಲ್ಲೇ ಲೇಯರ್ ಬಿಡ್ತಾ ಇದೆ, ಗಮನಿಸಬಹುದು ನೀವು ಕೂಡ. ಈ ಚಪಾತಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅದೇ ರುಚಿ, ಅದೇ ಟೇಸ್ಟು, ಹಾಗೆ ಸಾಫ್ಟಾಗಿ ಕೂಡ ಇರುತ್ತೆ. ನೋಡಿ, ಎರಡು ಬದಿ ಚೆನ್ನಾಗಿ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಬೇಗ ಹಾಳಾಗಲ್ಲ. ಅದೇ ರೀತಿ ನಾನು ಇನ್ನೊಂದು ಚಪಾತಿನೂ ಕೂಡ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಸೇಮ್ ಪ್ರೊಸೀಜರ್. ಮೊದಲಿಗೆ ಪೂರಿ ಥರ ಲಟ್ಟಿಸ್ಕೊಂಡು ಆನಂತರ ಅದಕ್ಕೆ ಸ್ವಲ್ಪ ಹಿಟ್ಟು ಎಣ್ಣೆ ಹಾಕ್ಕೊಂಡು ತ್ರಿಕೋನದ ಆಕಾರ ಇದನ್ನು ನಾವು ಫೋಲ್ಡ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಎಣ್ಣೆ ಹಚ್ಚಿ ಮೊದಲನೇ ಚಪಾತಿ ಯಾವ ರೀತಿ ತೀಡ್ಕೊಂಡಿದ್ದೀರೋ ಅದೇ ರೀತಿ ಇದನ್ನು ಕೂಡ ತೀಡ್ಕೊಳ್ಬೇಕು. ನೋಡಿ, ಎಷ್ಟೊಂದು ಬೇಗನೆ ಚಪಾತಿ ಕೂಡ ಸಿದ್ಧ ಆಗಿದೆ. ಇದನ್ನು ಈ ಥರ ನಾವು ಲತ್ತುನ್ಗೆಗೆ ಸುತ್ತಕೊಂಡು ತವೆ ಮೇಲೆ ಹಾಕೋದನ್ನು ಆವಾಗಲೇ ನಾನು ತೋರಿಸಿರಲಿಲ್ಲ, ಇವಾಗ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಈಸಿ ಮೆಥಡ್ ಅಲ್ವಾ? ನೋಡಿ, ಸ್ವಲ್ಪನೂ ಫೋಲ್ಡೇಬಲ್ ಆಗಲ್ಲ. ಇವಾಗ ಒಂದು ಸೈಡು ಬೆಂದಿದೆ, ನೀವೇ ನೋಡ್ತಾ ಇರ್ಬೋದು ಪೂರಿ ಥರ ಹೇಗೆ ಚಪಾತಿ ಕೂಡ ಉಬ್ಬಿದೆ ಅಂತ. ಇದನ್ನು ಉಲ್ಟಾ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಮಾಡುವಂತಹ ಪ್ರತಿಯೊಂದು ಚಪಾತಿ ಇದೇ ಥರನೇ ಉಬ್ಬಿ ಬರುತ್ತೆ. ಎಲ್ಲರೂ ಕೂಡ ಈ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಚಪಾತಿ ನೋಡಿದ್ರೆ ಚಪಾತಿ ಅಂತ ಅನ್ನಿಸ್ತಾ ಇಲ್ಲ, ಒಳ್ಳೆ ಒಬ್ಬಟ್ಟು ಥರ ಸಾಫ್ಟಾಗಿ, ನೋಡೋಕ್ಕೂ ಕೂಡ ಒಬ್ಬಟ್ಟಿನ ಥರನೇ ಕಾಣಿಸ್ತಾ ಇದೆ. ಈ ಮೆಥಡನ್ನು ಫಾಲೋ ಮಾಡಿ
ಸಖತ್ ರುಚಿ ಹಾಗೂ ಟೇಸ್ಟಿ ಆಗುತ್ತೆ. ಮನೇಲೂ ಕೂಡ ಚಪಾತಿ ಪ್ರಿಯರಾಗ್ಬಿಡ್ತಾರೆ ಎಲ್ಲರೂ. ಹಾಗೆ ಈಶ್ವರಿ ಕುಕ್ಕಿಂಗ್ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.